ರಾತ್ರಿ ನಿದ್ದೆ ಬರ್ತಿಲ್ಲ ಅನ್ನೋರಿಗೆ ಫಸ್ಟು ನೀವು ಜಾಸ್ತಿ ಟ್ರಾವೆಲ್ ಮಾಡ್ತಿರೋರಾದರೆ, ತುಂಬ ಯೋಚನೆ ಮಾಡೋರಾದರೆ, ಮತ್ತು ಲೇಟ್ ನೈಟ್ ಮಲ್ಕೊಳ್ಳೋರು ಅಂದರೆ 11 ಗಂಟೆ ಮೇಲೆ ಮಲ್ಕೊಳ್ಳೋಕ್ಕೆ ಹೋಗೋವಂಥವ್ರು, ಅವ್ರಿಗೂ ಕೂಡ ನಿದ್ದೆ ಬೇಗ ಬರೋದಿಲ್ಲ. ಯಾಕಂತಂದರೆ ನಿದ್ದೆ ಬರಬೇಕು ಅಂತಂದರೆ ಈಗ ಮೆಲಟೋನಿನ್ ಸೆಕ್ರೀಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಮೆಗ್ನೀಷಿಯಮ್ ಹೆಚ್ಚಿರುವಂಥ ಆಹಾರ ತಗೊಳ್ಬೇಕು. ಸೊ ರಾತ್ರಿ ಏನು ಮಾಡಿ, 1 ಚಮಚ ಕುಂಬಳಕಾಯಿ ಬೀಜ, ಓಕೆ, 1 ಚಮಚ ಎಳ್ಳಿನ ಬೀಜ, ಅದನ್ನು ನೀವು ತಿಂದ್ಬಿಟ್ಟು 1 ಗ್ಲಾಸ್ ಹಾಲು ಕುಡಿದ್ಬಿಟ್ಟು ಮಲ್ಕೊಳ್ಳೋದ್ರಿಂದ ನಿದ್ದೆ ಬರುತ್ತೆ. ಹೇಗಪ್ಪ ಅಂತಂದರೆ ಇದರೊಳಗಡೆ ಮ್ಯಾಗ್ನೀಷಿಯಮ್ ಇರುತ್ತೆ, ಇದು ನಿಮ್ಮ ಮೆಲಟೋನಿನ್ ಸೆಕ್ರೀಷನ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಇನ್ನೊಂದು ಈಸಿ ರೆಸಿಪಿ ಅಂತಂದರೆ ಮನೇಲಿ ಕೊಬ್ಬರಿ ಎಣ್ಣೆ ಇದ್ದರೆ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ನಿಮ್ಮ ಪಾದನ ಮಸಾಜ್ ಮಾಡಬೇಕು. ಪಾದನ ಮಸಾಜ್ ಮಾಡಿಬಿಟ್ಟು ರಾತ್ರಿ ಮಲ್ಗೋದ್ರಿಂದ ನಿದ್ದೆ ಬರುತ್ತೆ. ಇದಕ್ಕೆ ನಾವು ಪಾದಾಭ್ಯಂಗ ಅಂತೀವಿ. ಓಕೆ, ಆಯುರ್ವೇದದಲ್ಲಿ ಪಾದಾಭ್ಯಂಗ ನಿದ್ರಾಜನಕಂ ಅಂತ ಹೇಳ್ತಾರೆ, ಅಂದರೆ ನಿದ್ರೆ ಬರೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಇನ್ನು ಹಳ್ಳಿಲಿರೋರಿಗೆ ಈಸಿ ರೆಸಿಪಿ ಅಂತಂದರೆ, ನಿಮ್ಮೇನಾದರೂ ಎಮ್ಮೆ ಹಾಲು ಸಿಕ್ಕಿದೆ, ಮಾಹಿಷ ದುಗ್ಧಂ ನಿದ್ರಾಜನಕಂ ಅಂತಾರೆ. ಎಮ್ಮೆ ಹಾಲೇನಿದೆ ಅದು ನಿದ್ರೆ ಬರೋದಕ್ಕೆ ಸಹಾಯ ಮಾಡುತ್ತೆ. ಸೊ ರಾತ್ರಿ 1 ಗ್ಲಾಸು ಎಮ್ಮೆ ಹಾಲನ್ನ ನೀವು ಕುಡಿದ್ಬಿಟ್ಟು ಮಲ್ಕೊಳ್ಳೋದ್ರಿಂದ ಕೂಡ ಈಸಿಯಾಗಿ ನಿದ್ದೆ ಬರುತ್ತೆ. ನೀವು ಮಲ್ಕೊಳ್ಳೋಕ್ಕೂ ಹೋಗೋಕ್ಕೂ ಮುಂಚೆ 1 ಅವರ್ ಆದರೂ ಅಟ್ಲೀಸ್ಟ್ ಮೊಬೈಲು TV ನೋಡಬೇಡಿ.